ಆತ್ಮೀಯ ಸ್ನೇಹಿತರೆ, ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 5ನೇ ತರಗತಿ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಾಯ 6 ನಾನು ಮತ್ತು ಹುಂಚಿ ಮರ ಎಂಬ ಪಾಠಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆಯೇ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಹುಂಚಿ ಹೂವು ತಿನ್ನುವುದರಿಂದ ಹಲ್ಲುಗಳು ಏನಾಗುತ್ತವೆ? ಇದಕ್ಕೆ ಸರಿ ಉತ್ತರ, ಹುಂಚಿ ಹೂವು ತಿನ್ನುವುದರಿಂದ ಹಲ್ಲುಗಳು ಜುಮ್ಮೆನ್ನುತ್ತಿದ್ದವು. ಡೋರೆ ಹುಣಸೆ ಎಂದರೇನು? ಎರಡನೇ ಪ್ರಶ್ನೆ. ಕಾಯಿ ಹಾಗೂ ಹಣ್ಣಿನ ಮಧ್ಯದ ಹುಣಸೆಕಾಯಿಯನ್ನು ಡೋರೆ ಹುಣಸೆ ಎನ್ನುವರು. ಇದನ್ನು ದೋರಗಾಯಿ ಅಂತಲೂ ಕೂಡ ಕರಿತೀವಿ. ಹುಂಚಿ ಮರದ ಟೊಂಗೆಗಳನ್ನು ಹಿಡಿದು ಹುಡುಗಿಯರು ಏನು ಮಾಡುತ್ತಿದ್ದರು? ಹುಂಚಿ ಮರದ ಟೊಂಗೆಗಳನ್ನು ಹಿಡಿದು ಹುಡುಗಿಯರು ಜೋಕಾಲಿಯಾಗಿ ಜೀಕುತ್ತಿದ್ದರು. ನಾಲ್ಕನೆಯ ಪ್ರಶ್ನೆ. ಹುಂಚಿ ಮರದ ಬಳ್ಳಿಯಲ್ಲಿ ಹಬ್ಬದ ವಾತಾವರಣವಿರಲು ಯಾರು ಕಾರಣವಾದರು? ಹುಂಚಿ ಮರದ ಬಳ್ಳಿಯಲ್ಲಿ ಹಬ್ಬದ ವಾತಾವರಣವಿರಲು ಮುಖ್ಯ ಕಾರಣ, ಆ ಸಂದರ್ಭದಲ್ಲಿ ಹುಣಸೆ ಮರದ ತುಂಬಾ ಡೋರೆ ಹುಣಸೆ ಹಣ್ಣು ಬಿದ್ದಿದ್ದವು. ಐದನೆಯ ಪ್ರಶ್ನೆ. ಮೂಢನಂಬಿಕೆಗೆ ಯಾವುದು ಬಲಿಯಾಗಿತ್ತು? ಹುಣಸೆ ಮರ ಮೂಢನಂಬಿಕೆಗೆ ಬಲಿಯಾಗಿತ್ತು. ಈ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಡೋರೆ ಹುಣಸೆಯು ಒಂದು ವಿಶಿಷ್ಟ ರುಚಿಯ ಹಣ್ಣು ಎಂಬುದನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಡೋರು ಹುಣಸೆ ಅಥವಾ ಡೋರೆ ಹುಣಸೆ ಎಂದರೆ ಇತ್ತ ಕಾಯಿ ಹುಣಸೆಯೂ ಅಲ್ಲ, ಅತ್ತ ಹಣ್ಣು ಹುಣಸೆಯೂ ಅಲ್ಲ. ಇದರ ಮಧ್ಯದ ಹಂತದ ಹಳದಿ ಹಸಿರು ಬಣ್ಣದ ಡೋರೆ ಹುಣಸೆ ಹಣ್ಣು ಒಂದು ವಿಶಿಷ್ಟ ರುಚಿಯ ಹಣ್ಣು. ಈ ಹಣ್ಣಿನ ಅದ್ಭುತ ರುಚಿಯು ಆಪೂಸ್ ಮಾವಿನ ಹಣ್ಣಿನ ರುಚಿಗಿಂತ ಚೆನ್ನಾಗಿರುತ್ತದೆ ಎಂಬುದು ಇದರ ವಿಶೇಷವಾಗಿದೆ. ಲೇಖಕರ ಹಾಗೂ ಹುಂಚಿ ಮರದ ನಡುವಿನ ಸಂಬಂಧವನ್ನು ವಿವರಿಸಿ. ಲೇಖಕರು ತುಂಬಾ ಚಿಕ್ಕವರಿದ್ದಾಗಿನಿಂದ ಹುಂಚಿ ಮರವನ್ನು ನೋಡುತ್ತಾ ಬೆಳೆದಿದ್ದರು. ಚಿಕ್ಕವರಿದ್ದಾಗ ಅದರ ಹೂವು ತಿನ್ನುತ್ತಿದ್ದರು. ಸ್ವಲ್ಪ ಬಲಿತ ಎಳನಾಗರ ಕಾಯಿಗಳನ್ನು ಮರಕ್ಕೆ ಕಲ್ಲು ಹೊಡೆದು ಬೀಳಿಸಿ ತಿನ್ನುತ್ತಿದ್ದರು. ಅದರ ಉದ್ದವಾದ ಇಳಿಬಿದ್ದ ಟೊಂಗೆಗಳನ್ನು ಹಿಡಿದು ಜೋಕಾಲಿ ಜೀಕುತ್ತಿದ್ದರು. ಡೋರೆ ಹುಣಸೆ ಹಣ್ಣನ್ನು ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ತಿನ್ನುತ್ತಿದ್ದರು. ಲೇಖಕರು ಆ ಮರವನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು. ಈ ರೀತಿ ಲೇಖಕರಿಗೆ ಆ ಮರದ ಜೊತೆ ಅವಿನಾಭಾವ ಸಂಬಂಧವಿತ್ತು. ಬಿಟ್ಟ ಸ್ಥಳವನ್ನು ತುಂಬಿರಿ ಸರಿಯಾದ ಪದದಿಂದ. ಮೊದಲ ಒಂದು ಪ್ರಶ್ನೆ ಬಂದು, ನಾನು ಡ್ಯಾಶ್ ಆರಿಸಿದರೆ ಜನ ಏನಂದಾರು? ಹುಂಚಿ ಹೂವು. ಕೆಲವು ಹುಡುಗರು ಹುಂಚಿ ಮರಕ್ಕೆ ಕಲ್ಲು ಎಸೆದು ಡ್ಯಾಶ್ ಬೀಳಿಸಿ ತಿನ್ನುತ್ತಿದ್ದರು. ನಾಗರಕಾಯಿ. ಮೂರನೆಯದು, ಹೌದು, ನಾನು ಚಿಕ್ಕವನಿದ್ದಾಗ ಹೀಗೆಯೇ ಡ್ಯಾಶ್ ಜೀಕುತ್ತಿದ್ದೆ, ಜೋಕಾಲಿ ಜೀಕುತ್ತಿದ್ದೆ. ಹುರಿದ ಹುಂಚಿ ಕಪ್ಪ ಡ್ಯಾಶ್ ಎಂದು ತಿಂದದ್ದು ನೆನಪಾಯಿತು, ಕುಟುಂ ಕುಟುಂ. ಹುಂಚಿ ಮರದಲ್ಲಿ ಡ್ಯಾಶ್ ಇರುತ್ತಾನಂತೆ, ದೆವ್ವಗಳು ಇರ್ತಾವಂತೆ ಅನ್ನುವಂಥದ್ದು ಒಂದು ಮೂಢನಂಬಿಕೆ. ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯಗಳನ್ನು ಮಾಡಿರಿ. ಜೋಕಾಲಿ. ನನಗೆ ಜೋಕಾಲಿ ಆಡುವುದೆಂದರೆ ಬಹಳ ಇಷ್ಟ. ಹತ್ತಿರ. ನಮ್ಮ ತಂದೆಯ ಹತ್ತಿರ ತುಂಬ ಪುಸ್ತಕಗಳಿವೆ. ವಾಸ ಮಾಡು. ದೊಡ್ಡ ಮರಗಳಲ್ಲಿ ಅನೇಕ ಪಕ್ಷಿಗಳು ವಾಸ ಮಾಡುತ್ತವೆ. ಹಲವಾರು. ಮಾರುಕಟ್ಟೆಯಲ್ಲಿ ಹಲವಾರು ರೀತಿಯ ಅಂಗಡಿಗಳು ಇವೆ. ಇನ್ನು ವ್ಯಾಕರಣಾಂಶಕ್ಕೆ ಬಂದಾಗ, ಈ ಕೆಳಗಿನ ಕಥೆ ನಕಲು ಮಾಡಿ ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸಿರಿ. ಇಲ್ಲಿ ಯಾವುದೇ ಲೇಖನ ಚಿಹ್ನೆಯನ್ನು ಬಳಸಿಲ್ಲ. ಈ ಕಥೆಯನ್ನು ಓದಿಕೊಂಡು ಇದಕ್ಕೆ ಬಳಸಬಹುದಾದಂಥ ಲೇಖನ ಚಿಹ್ನೆಗಳನ್ನು ಮಕ್ಕಳು ಬರಿಬೇಕಾಗಿರುತ್ತೆ. ಸುಂದರವಾದ ನೋಡೋಣ. ಇದಕ್ಕೆ ಸುಂದರವಾದ ಒಂದು ತೋಪು ಅಲ್ಲಿ ಬರಬೇಕಾಗಿರೋದು ಪೂರ್ಣ ವಿರಾಮ. ಅಲ್ಲಿ ತೆಂಗು, ತಾಳೆ, ಬಾಳೆ, ಮಾವು ಹಾಗೂ ರಸ ತುಂಬಿದ ನೇರಳ ಹಣ್ಣುಗಳಿದ್ದವು. ತೆಂಗು, ತಾಳೆ ಎನ್ನುವ ಕಡೆ ಅಲ್ಪ ವಿರಾಮ ಬರುವಂಥದ್ದು. ಹಣ್ಣುಗಳಿದ್ದವು ಎಂಬಲ್ಲಿ ಪೂರ್ಣ ವಿರಾಮ. ಗಿಳಿರಾಯ ಹಣ್ಣುಗಳನ್ನು ಕುಕ್ಕಿ ಕುಕ್ಕಿ ರುಚಿ ಹೀರುತ್ತಾ ತನ್ನ ಮಿತ್ರನಿಗೆ ಹೇಳಿತು. ಅಲ್ಪ ವಿರಾಮ. ಯಾರಾದರೂ ಹೇಳಿದಂತಹ ಮಾತನ್ನು ಯಥಾವತ್ತಾಗಿ ಹೇಳ್ಬೇಕಾದ್ರೆ ಅದಕ್ಕೆ ಉದ್ಧರಣ ಚಿಹ್ನೆಯನ್ನು ಅಥವಾ ಇನ್ವರ್ಟೆಡ್ ಕಾಮವನ್ನು ಆರಂಭ ಮಾಡ್ತೀವಿ. ಆಹಾ, ಅಲ್ಲಿ ನೋಡ್ಬೋದು, ಅದ್ಭುತ ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ಬಳಸಿದ್ದಾರೆ. ಎಂತಹ ಸಿಹಿ ಸವಿಯುತ್ತೇನೆ ಮಿತ್ರ, ಬಾ ನೀನು ರುಚಿಯನ್ನು ಹೀರು ಎಂದಿತು. ಆಗ ಗಿಳಿರಾಯ, ನದಿಯ ದಡದಲ್ಲಿರುವ ವಿವಿಧ ಹಣ್ಣುಗಳ ಸಿಹಿಯನ್ನು ನೀನು ಸವಿದಿರುವೆಯಾ? ನನ್ನೊಡನೆ ಬಾ, ನದಿಯ ದಡದಲ್ಲಿರುವ ಮರಗಳಿಂದ ವಿಧ ವಿಧವಾದ ಹಣ್ಣುಗಳ ರುಚಿಯನ್ನು ಸವಿಯುವೆಯಂತೆ ಎಂದು ಗೆಳೆಯನನ್ನು ಕರೆದುಕೊಂಡು ಹೋಯಿತು. ಸೊ ಹೀಗೆ
ಸಣ್ಣ ಸಣ್ಣ ಪ್ಯಾರಾಗ್ರಾಫ್ಗಳನ್ನು ನೀಡೋದ್ರ ಮೂಲಕ ಮಕ್ಕಳಿಗೆ ಲೇಖನ ಚಿಹ್ನೆಗಳ ಬಳಕೆಯ ಬಗ್ಗೆ ಮಹತ್ವವನ್ನು ತಿಳಿಸಿಕೊಟ್ರೆ ಮಕ್ಕಳು ಇಂತಹ ಲೇಖನಗಳಿಗೆ ಒಂದು ಲೇಖನ ಚಿಹ್ನೆಗಳನ್ನು ಬಳಸುವಂಥದ್ದನ್ನು ಅಭ್ಯಾಸ ಮಾಡ್ತಾರೆ. ಸೊ ಇದಾಗಿತ್ತು ನಾನು ಮತ್ತು ಹುಂಚಿಮರ ಎಂಬ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳ ಮಾಹಿತಿ. ಮುಂದಿನ ಮತ್ತೊಂದು ಅಧ್ಯಾಯದ ಇದೇ ರೀತಿ ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.